ಮಾಡಬೇಡಿ. ನನ್ ಗಂಡ ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು ಅಂತ ನೋಡಿದ್ರು. ಆದ್ರೆ ನೋಡ್ದವ್ರು ಯಾರೇ ಆಗ್ಲಿ, ಪೊಲೀಸವ್ರಾಗ್ಲಿ ಒಬ್ಳು ಸಾಕ್ಷಿ ಹೇಳೋದಕ್ ಬರ್ತಾ ಇಲ್ಲ. ಆದ್ರೆ ನಾನ್ ಬಿಡಲ್ಲ. ಈ ಕೇಸ್ನ CBI ವರೆಗೂ ತಗೊಂಡೋಗಿ ನ್ಯಾಯ ಕೇಳ್ತೀನಿ. ನ್ಯಾಯ ಸಿಗತ್ತೆ ಅನ್ನಿಸ್ತಾ ಇದೆಯಾ? ಸಿಗತ್ತೆ. ಅಲ್ಲ, ನಿಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ವಲ್ಲ? ಖಂಡಿತ ಸಿಗತ್ತೆ. ಯಾರು ಸಾಕ್ಷಿ ಹೇಳಲ್ಲ ಅಂತ ಇದ್ದಾರೆ. ಹೀಗಿರ್ಬೇಕಾದ್ರೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತೀರಾ? ದೇವ್ರು ಅಂತ ಒಬ್ಬ ಇದ್ದಾನೆ. ಒಳ್ಳೆಯವ್ರಿಗೂ ಹೋಗು, ದೇವ್ರವ್ರಿಗೂ ತಲುಪತ್ತೆ. ಒಂದ್ ವೇಳೆ ಸರ್ಕಾರನೇ ಅವ್ರ ಪರ ಇದ್ರೆ ಏನ್ ಮಾಡ್ತೀರಾ? ಸರ್ಕಾರ ಕೈ ಬಿಟ್ರೇನು? ಅವನನ್ನ ಎದುರು ಹಾಕೊಳ್ಳೋ ಒಬ್ಬ ಗಂಡಸು ಕೂಡ ಇಲ್ವಾ? ಬೆಂಗಳೂರು 3 ಟಿಕೆಟ್ ಕೊಡಿ ಸರ್. ಬಂದ್ ಹತ್ಕಳಯ್ಯ. ಲೋ, ಇನ್ನ ಎಷ್ಟೊತ್ತ ಕೊಡ. ಲೋ, ಬಾರ ಆಚೆ. ಏನಣ್ಣ? ನಾಳೆ ಎಲ್ಲ ಅಂಗಡಿನೂ ಹರಾಜಲ್ಲಿ ತಗೋತಾ ಇದೀನಿ. ನಿನ್ನ ಅಂಗಡಿನ ಖಾಲಿ ಮಾಡ್ಕೊಡ್ತೀನಿ ಅಂತ ಈ ಪತ್ರದಲ್ಲಿ ಸೈನ್ ಹಾಕೊಡು. ಇದಕ್ಕಿದ್ದಂಗೆ ಹೇಳಿದ್ರೆ ಹೇಗಣ? ಎಲ್ಲ ಅಂಗಡಿಯವರು ಸೈನ್ ಮಾಡವ್ರೆ, ನಿನ್ಗೇನ ದಾಡಿ? ಹಾಕೋ ಸೈನಾ. ದಿಢೀರ್ ಅಂತ ಅಂಗಡಿ ಖಾಲಿ ಮಾಡು ಅಂದ್ರೆ ಎಲ್ಲಿಗಣ ಹೋಗೋದು? ಊರಲ್ಲಿ ಅಂಗಡಿ ಇಡಕ್ಕೆ ನಿಮ್ಗೆ ಬೇರೆ ಜಾಗನೇ ಸಿಗ್ಲಿಲ್ವಾ? ಸಿಕ್ಕಿದ್ರೆ ನನ್ ಪಿತ್ತ ನೆತ್ತಿಗೆ ಇರಿಸ್ಬೇಡ. ನೀವೇ ಜಾಸ್ತಿ ನೀನಪ್ಪ ವ್ಯಾಪಾರಿ ಸಂಘದ ಅಧ್ಯಕ್ಷನಾಗಿ ನೀನೇ ಈ ರೀತಿ ಮಾತಾಡಿದ್ರೆ ಹೇಗಪ್ಪ? ಯಾಕಪ್ಪ ಕಿರಿಕ್ ಮಾಡ್ತಾ ಇದೀಯಾ? ಸೈನ್ ಮಾಡಿ ಅಂಗಡಿ ಖಾಲಿ ಮಾಡು. ಎಲ್ಲ ಅಂಗಡಿಯವರು ಹಂಗೆ ಮಾಡ್ತಿದಾರೆ ತಾನೆ? ಅದೆಲ್ಲ ಸರಿಯಲ್ಲ ಕಣಪ್ಪ. ಇಲ್ಲಿ ನೋಡು, ನಾನ್ ಬಂದಿದ್ಕೆ ಸುಮ್ನೆ ಮಾತಾಡ್ತಾ ಇದ್ದೀನಿ. ಅದೇ ನಮ್ಮ ಚೇರ್ಮನ್ ಬಂದಿದ್ರೆ ನಡೀತಾ ಇದ್ದಿದ್ದೆ ಬೇರೆ. ಮರ್ಯಾದಿಂದ ಅದಕ್ಕೆ ಸೈನ್ ಹಾಕ್ತೀಯಾ ಇಲ್ಲ ಚೇರ್ಮನ್ ಫೋನ್ ಮಾಡ್ಲಾ? ಅದೆಲ್ಲ ಆಗೋದಿಲ್ಲ. ಹೇಳ್ತಾ ಇದೀಯೋ? ಹಾಕೋ ಸೈನ್. ಹಲೋ ಅಂಕಲ್, ನಾನು ರಮೇಶ್ ಮಾತಾಡ್ತಾ ಇದ್ದೀನಿ. ಅನ್ಬು, ನಿನಗೆ ಕಣಪ್ಪ ಫೋನು. ರಮೇಶ್ ಲೈನ್ ಅಲ್ಲಿ ಇದ್ದಾನೆ. ಹೇಳು ರಮೇಶ. ಏನೋ ಆಯ್ತು? ಚೇರ್ಮನ್ ಕಡೆಯವ್ರು ಬಂದು ನಾವಪ್ಪ ನೋಡಿದ್ರು. ಚೇರ್ಮನ್ ನಿಮ್ ಹೆಸರು ಹೇಳಿದ ತಕ್ಷಣ ಎಲ್ರು ಸೈನ್ ಹಾಕಿದ್ರು ಅಲ್ವಾ? ಲೇ, ಅವ್ನು ನನ್ ಭಾಮೈದನ್ ತರ ಇಲ್ವಾ? ಚೇರ್ಮನ್, ಲೇ, ನನ್ ಭಾಮೈದನ ಕಣೋ. ಗಾಡಿ ನಿಲ್ಸೋ. ಬರ್ಬೇಡಿ ಬರ್ಬೇಡಿ ಮಾವ, ಬರ್ಬೇಡಿ ಅಂತ ಹೇಳ್ತಾ ಇದ್ದೀರಲ್ವಾ? ಬರ್ಬೇಡಿ, ಬಂದ್ರೆ ಹೊಡಿತಾರೆ. ಬರ್ಬೇಡಿ. ಲೇ, ಬಿಡಿಸ್ರೋ ಅವನ್ನ. ಬೇಡ, ಬಿಚ್ಚಿದ್ರೆ ಹೊಡಿತಾರ ಮಾವ. ಲೇ, ಯಾವನು ಅವನು? ಹೆಸರು ಅನ್ಬು, ನಮ್ ಶೇಖರಣ್ಣನ್ ಮಗ. ಇದು ನೀನು ಬೇಡದೇ ಇರೋ ವಿಷಯ. ಯಾವ್ದಯ್ಯ ಬೇಡದೇ ಇರೋ ವಿಷಯ? ಎಲ್ಲ ಅಂಗಡಿನೂ ನೀನೇ ಇಟ್ಕೊಂಡ್ಬಿಟ್ರೆ 15 ವರ್ಷದಿಂದ ಅಂಗಡಿ ನಡೆಸ್ತಾ ಇರೋರು ಜೀವನಕ್ಕೆಲ್ಲ ಯಾವ ಹೋಗ್ತಾರೆ? ಇದು ರಾಜಕೀಯ ವಿಷಯ. ನೀನ್ ಇದರಲ್ಲಿ ತಲೆ ಹಾಕ್ಬೇಡ. ಹಾಗೆ ಮಾಡೋದು. ಏನಯ್ಯ ಮಾಡ್ತೀಯಾ? ತಮ್ಮ ಬೇಡ, ನಿನಗೆ ರಾಜಕೀಯ ಅಂದ್ರೆ ಗೊತ್ತಿಲ್ಲ. ಸರಿ, ತಿಳ್ಕೊತೀನಿ. ಕರ್ನಾಟಕ ಗವರ್ನರ್ ಹೆಸರು ಹೇಳು. ಹಲೋ, ಹೇಳಿ. ಚೇರ್ಮನ್ ಅವರೇ, ನಿಮ್ಗೆ ಏನಾದ್ರೂ ಗವರ್ನರ್ ಹೆಸರು ಗೊತ್ತಿದೆಯಾ? ಲೇ, ಕಟ್ಬಿಚ್ಚಿರೋ ಅವಂದು. ಹಲೋ, ಮುನ್ಸಮ್ಮಿನ ಮಾತಾಡ್ತಿರೋದು. ನಾನು ಸುಂಕೇನಹಳ್ಳಿಯಿಂದ ಮೂರ್ತಿ ಮಾತಾಡ್ತಿರೋದು. ಹೇಳಿ ಅಣ್ಣ. ನಮ್ ಕರ್ನಾಟಕ ಗವರ್ನರ್ ಹೆಸರೇನಣ್ಣ? ಹಲೋ ಕೇಳಿಸ್ತಾ ಇದೆ ಹೇಳೋ. ಹಲೋ ಕೇಳಿಸ್ತಾ ಇದೆ ಹೇಳಪ್ಪ. ಹಲೋ, ಸಿಗ್ನಲ್ ಸಿಗ್ತಾ ಇಲ್ಲ ಅಣ್ಣ. ಆಮೇಲೆ ನಾನೇ ಫೋನ್ ಮಾಡ್ತೀನಿ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು ಮೂದೇವಿ.